ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಪಿಜ್ಜಾ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಇಲ್ಲಿ ಹಿಟ್ಟು ನಾದ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಭಾರ ಜಾಸ್ತಿ ಹಾಕಿ ಹಿಟ್ಟು ನಾದಬೇಕು. ಇನ್ನೂ ಹೆಲ್ದಿಯಾಗಿ ಬೇಕು ಅಂತಂದರೆ ನೀವು ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ನಾನೊಂದು 10 ನಿಮಿಷ ಅನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ರೆಸ್ಟ್ ಮಾಡಿದ್ಮೇಲೆ ಮತ್ತೆ ನೋಡಿ ಈ ಥರ ಭಾರ ಹಾಕಿ ಒಂದು ಸ್ವಲ್ಪ ನಾದ್ಕೋಬೇಕು. ಅದೇ ಈ ಥರ ಮಾಡಿ ನಾದ್ಕೋಬೇಕು. ಇಲ್ಲಿ ನಾದಿದಾದ್ಮೇಲೆ ಹಿಟ್ಟು ಈ ಥರ ಸೇಮ್ ಚಪಾತಿ ಥರ ರೌಂಡಾಗಿ ಮಾಡ್ಕೊಳ್ಳೋದು, ಲಟ್ಟಿಸ್ಕೊಳ್ಳೋದು. ಅದನ್ನ ಚಪಾತಿ ಥರ ರೌಂಡಾಗಿ ಸ್ವಲ್ಪ ಸ್ಟಾರ್ಟಿಂಗು ಕೈಯಿಂದ ತಟ್ತಾಯಿದ್ದೀನಿ. ತಟ್ಟಿ ಆಮೇಲೆ ಲಟ್ಟಣಿಗೆಯಿಂದ ಈ ಚಪಾತಿ ಥರ ಈ ಥರ ಲಟ್ಟಿಸ್ತಿದ್ದೀನಿ. ಇದು ಮೀಡಿಯಮ್ ಇದು ಆಗಬೇಕು ಫ್ರೆಂಡ್ಸು. ಅಂದರೆ ಆ ಕಡೆ ಪೂರ್ತಿ ದಪ್ಪನೂ ಆಗಬಾರ್ದು, ಪೂರ್ತಿ ತೆಳ್ಳಗೆ ಫುಲ್ ಚಪಾತಿ ಥರನೂ ಆಗಬಾರ್ದು. ಸ್ವಲ್ಪ ಮೀಡಿಯಮ್ ಇರಬೇಕು. ಆ ಥರ ಲಟ್ಸ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಪಿಜ್ಜಾ ಬೇಸು ಲಟ್ಟಿಸ್ಕೊಂಡ್ಮೇಲೆ ನಾನಿಲ್ಲಿ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ಈ ಪ್ಲೇಟ್ ಮೇಲೆ ಒಂದು ಸ್ವಲ್ಪ, ಅಂದರೆ ಅಂಟ್ಕೊಳ್ಬಾರ್ದು ಪ್ಲೇಟಿಗೆ ಅಂತ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕಿ ಆ ಪಿಜ್ಜಾ ಬೇಸ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದು ಎಷ್ಟು ಸೈಜ್ ಇರುತ್ತೆ ಆ ಸೈಜ್ನ ನಾವು ಲಟ್ಸ್ಕೋಬೇಕು ನೋಡಿಕೊಂಡು. ಪ್ಲೇಟು ನೋಡಿ, ಅದನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಸ್ವಲ್ಪ. ಆಮೇಲೆ ನಿಮಗೆ ಇನ್ನೂ ಹೆಲ್ದಿ ಆಗಬೇಕು ಅಂತಂದರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಚೆನ್ನಾಗಿ ಪ್ಲೇಟ್ಗೆ ಪಿಜ್ಜಾ ಬೇಸ್ನ ಸೆಟ್ ಮಾಡಿದ್ಮೇಲೆ ಇಲ್ಲಿ ನಾನು ಮಯೋನೀಸ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಯೂಸ್ ಮಾಡಿಕೊಂಡು ಟೇಸ್ಟ್ಗೆ ತಕ್ಕಂತೆ ಹಾಕೋಬೇಕು ಮಯೋನೀಸು. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಬೇಸ್ಗೆಲ್ಲ ಫುಲ್ ಹತ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಮಯೋನೀಸ್ ಬೇಕಾದರೆ ಹಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಚ್ಕೊಂಡಿದ್ದೀನಿ ಅಷ್ಟೇ. ಮಯೋನೀಸ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಕೆಚಪ್ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಕೆಚಪ್ಪು. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇತ್ತಂದರೆ ಅದನ್ನ ಹಾಕೋಬೋದು. ನನ್ನ ಹತ್ರ ಇಲ್ಲ. ಚೆನ್ನಾಗಿ ಇದನ್ನೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಸಾಸ್ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ಹಾಕೋಬೋದು. ಅಂದರೆ ಫುಲ್ ಸ್ಪ್ರೆಡ್ ಆಗಬೇಕಂದ್ರೆ ಟೇಸ್ಟ್ ಬರುತ್ತೆ ಎಲ್ಲ ಪೂರ್ತಿ ಪಿಜ್ಜಾ. ನೋಡಿ, ನಂದು ಇಲ್ಲಿ ಸ್ವಲ್ಪ ದಂಡಿ ಎಲ್ಲ ಹತ್ತಿಲ್ಲ, ಅದೆಲ್ಲ ಚೆನ್ನಾಗಿ ಹತ್ಕೋಬೇಕು. ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಿ ನಾನು ಸ್ವಲ್ಪ ಕೆಂಪು ಚಟ್ನಿ, ಅಂದರೆ ಮೆಣಸಿನ್ಕಾಯಿಂದ ಅರ್ದಿರೋ ಚಟ್ನಿನ ಹಾಕ್ತಾಯಿದ್ದೀನಿ. ನೋಡಿ, ಖಾರಕ್ಕಂತ. ಇದಕ್ಕೆ ಇಲ್ಲಿ ಒಂದು ಫೋಕಿಂದ ಇಲ್ಲಿ ಹಿಂಗೆ ಚುಚ್ತಾಯಿದ್ದೀನಿ, ಹೋಲ್ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ಎಲ್ಲ ಕಡೆ ಬೇಯುತ್ತೆ ಪಿಜ್ಜಾ. ಆಮೇಲೆ ನಾನಿಲ್ಲಿ ಚೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ. ಈ ಥರ ನೀವು ತುರಿದ್ಬೇಕಾದ್ರೂ ಹಾಕ್ಬೋದು. ನಾನು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೊದಲಿಲ್ಲಿ. ನಿಮ್ಗೆ ಎಷ್ಟು ಸ್ಲೈಸಸ್ ಬೇಕು ನೋಡಿ, ಆ ರೀತಿ ಟೇಸ್ಟ್ ತಕ್ಕಂಗೆ ನಾನಿಲ್ಲಿ
ಒಂದು ಅರ್ಧ ಸ್ಲೈಸ್ ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ ನೋಡಿ ಈ ಥರ ಉದ್ದಿಗೆ ಹರಿಸಿದ್ದೀನಿ, ಅದನ್ನ ಇಲ್ಲಿ ಇಡ್ತಾಯಿದ್ದೀನಿ. ನಮ್ಮ ಕಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಇಡಬೇಕು. ಆಮೇಲೆ ನಿಮ್ಮ ಹತ್ರ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೆ ನಾನು ಕ್ಯಾಪ್ಸಿಕಮ್ಮು ಯೂಸ್ ಮಾಡಿಲ್ಲ. ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ ಇದ್ದರೆ. ಅದೇ ಮೇನ್ ಅಲ್ವ ಪಿಜ್ಜಾಕ್ಕೆ. ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ. ಆಮೇಲೆ ಇವಾಗ ನೋಡಿ ಟೊಮೆಟೊ ಇಡ್ತಾಯಿದ್ದೀನಿ ಈ ಥರ. ನನ್ನ ಮನೇಲೇ ಏನಿರ್ತದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಾಗಿತ್ತು ಫ್ರೆಂಡ್ಸು, ಮನೇಲಿ ಇರೋದು ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡಿದ್ರು ಚೆನ್ನಾಗಾಗಿತ್ತು ಟೇಸ್ಟು. ಒಂದು ತವಾ, ಅದರ ಮೇಲೆ ಈ ಥರ ಸ್ಟೀಲ್ದೊಂದು ದೊಡ್ಡದು ಪ್ಲೇಟ್ ಇಟ್ಟಿದ್ದೀನಿ. ಇಟ್ಟು ಅದರ ಮೇಲೆ ಪಿಜ್ಜಾ ಇಟ್ಟಿದ್ದಲ್ವ ಆ ಪ್ಲೇಟ್ನ ಹಾಕಿ ಅದರ ಮೇಲೆ ಮತ್ತೂ ಒಂದು ಪ್ಲೇಟ್ನ ಮುಚ್ಚಿ ಇವಾಗ ನೋಡಿ ಒಂದು 15-20 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಇವಾಗ ನೋಡಿ ಪಿಜ್ಜಾ ರೆಡಿಯಾಗಿದೆ, ಈ ಥರ ಆಗಿದೆ ನೋಡಿ. ಆಮೇಲೆ ನಿಮಗೆ ಸ್ಪೈಸಿ ಬೇಕಾದರೆ ಸ್ಪೈಸಿ, ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು, ಆಮೇಲೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ, ನಿಮ್ಗೆ ಯಾವ ಥರ ಬೇಕು ನೋಡು ಆ ರೀತಿ ನೋಡ್ಕೊಂಡು ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಮನೇಲೇ ನೀವು ಪಿಜ್ಜಾ ಮಾಡಿಕೊಂಡು ತಿನ್ನಿ, ಹೊರಗಡೆ ಹೋಗೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.